1999ರಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಸ್ವತ್ತು ಮೇಘರಾಜ್ ತಂದೆ ನಾಗರಾಜಪ್ಪನವರಿಗೆ ಸ್ವತ್ತಾಗಿದೆ. ಇದರ ವಿಚಾರವಾಗಿ ಯಾರು ಕೂಡ ಇದನ್ನ ಮಾಡಬಹುದು, ಇದು ಇವರದೇ ಸ್ವತ್ತು ಅಂತೇಳಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಆ ಆದೇಶದ ಕಾಪಿಯನ್ನು ಇಟ್ಕೊಂಡು ಅವರು ಒಂದು ಮನೆಯನ್ನ ಕಟ್ಟಡ ಮಾಡ್ಬೇಕಂತ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಇದನ್ನ ಮಾಡ್ತಾರೆ. ಅವರದೇ ಆದ ಒಂದು ಈ ಸ್ವತ್ತಿನ ವಿಚಾರವಾಗಿ ಅವರು ಈ ಸ್ವತ್ತನ್ನ ನೀಡಿ ಅಂತೇಳಿ ಗ್ರಾಮ ಪಂಚಾಯತಿಗೆ ಮನವಿಯನ್ನ ಕೊಡ್ತಾರೆ. ಸುಮಾರು ವರ್ಷಗಳಾದ್ರೂ ಆ ಒಂದು ಏನು ಈ ಸ್ವತ್ತನ್ನ ಗ್ರಾಮ ಪಂಚಾಯತಿ ಹೀಗಿರ್ತಕ್ಕಂಥ PDO ಅವರು ಈ ಸ್ವತ್ತನ್ನ ನೀಡಿರೋದಿಲ್ಲ. ಆ ವಿಚಾರವಾಗಿ ಘನ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಅವರದೇ ಸ್ವತ್ತು ಅಂತೇಳಿ ಈ ಸ್ವತ್ತು ಅವರದು ಅಂತ ಘನ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದ್ರು ಕೂಡ ಒಂದು ಕಿಂಚಿತ್ತು ಆ ನ್ಯಾಯಾಲಯದ ಆದೇಶಕ್ಕೆ ಯಾವುದೇ ತರಹದ ಮನ್ನಣೆ ಕೂಡ ಇಲ್ಲ ಅಂತ ಹೇಳಿದ್ರೆ ಒಂದು ವಿಪರ್ಯಾಸನೇ. ಯಾಕಂತಂದ್ರೆ ನ್ಯಾಯಾಲಯ ಅನ್ನೋದು ಒಂದು ಆದೇಶವನ್ನ ಮಾಡೋದು ತನ್ನ ಸ್ವತ್ತನ್ನ ತಾವು ಇದನ್ನ ಮಾಡೋದಕ್ಕೆ, ಹಾಗೆ ಅದು ನ್ಯಾಯಾಲಯ ಆದೇಶವನ್ನ ಧಿಕ್ಕರಿಸಿದ್ರು ಕೂಡ ಅವರು ಮೇಲ್ಮನವಿಯನ್ನ ಹೋಗ್ತಾರೆ, ನಮಗೆ ನಮ್ಮ ಸ್ವತ್ತಿನ ವಿಚಾರವಾಗಿ ನಮಗೆ ಈ ಸ್ವತ್ತನ್ನ ಕೊಡ್ತಾ ಇಲ್ಲ ಅಂತೇಳಿ. ಈ ಸ್ವತ್ತನ್ನ ಕೊಡ್ತಾ ಇಲ್ಲ ಅಂತೇಳಿ ನ್ಯಾಯಾಲಯದ ಮೇಲ್ಮನವಿ ಹೋದ್ರು ಕೂಡ ಮೇಲ್ಮನವಿಯಲ್ಲೂ ಕೂಡ 2022ರಲ್ಲಿ ಮತ್ತೆ ಇವರಂತೆ ಆದೇಶವನ್ನು ಹೊರಡಿಸುತ್ತೆ. ಈ ಆದೇಶವನ್ನು ಕೂಡ ಅಲ್ಲಿರ್ತಕ್ಕಂಥ PDO ಸಾಹೇಬರು ಅದನ್ನ ಮತ್ತೆ ನಿರಾಕರಿಸಿದ್ದಾರೆ. ಅವ್ರಿಗೆ ಈ ಸ್ವತ್ತನ್ನ ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಕಾರಣ ಏನಪ್ಪಾ, ಯಾಕೆ ಅವರದೇ ಆದ ಈ ಸ್ವತ್ತನ್ನ ಅವ್ರಿಗೆ ಯಾಕೆ ನಿರಾಕರಣೆ ಮಾಡ್ತಾ ಇದ್ದೀರಿ? ಅವರ ಪಿತ್ರಾರ್ಜಿತ ಆಸ್ತಿ ಆಗಿರ್ತಕ್ಕಂಥ ಒಂದು ಮನೆಯ ಜಾಗ ಅಥವಾ ಒಂದು ಹಣದ ಜಾಗವನ್ನ ಅವರಿಗೆ ಈ ಸ್ವತ್ತು ಮಾಡೋದಕ್ಕೆ ಯಾಕೆ ಅವರ ಗ್ರಾಮ ಠಾಣೆ ಅಂಡರ್ನಲ್ಲಿರ್ತಕ್ಕಂಥದ್ದನ್ನ ಈ ಸ್ವತ್ತು ಮಾಡ್ಕೊಡೋದಕ್ಕೆ ಯಾಕೆ ನಿರಾಕರಿಸ್ತಿದ್ದೀರಿ? ಕಾರಣ ಏನು? ಯಾವ ಉದ್ದೇಶಕ್ಕೋಸ್ಕರ ನಿರಾಕರಣೆ ಮಾಡ್ತೀರಿ ಅನ್ನೋದೊಂದು ದಾಖಲೆ ಬೇಕಲ್ವಾ? ಒಂದು ಯಾವುದೇ ವಿಚಾರ, ಈಗ ಶಾಲೆಯ ವಿಚಾರವಾಗಿ ತಗೊಂಡಿದ್ದಾರೆ, ಶಾಲೆ ವಿಚಾರವಾಗಿ ತಗೊಂಡಾಗ ಶಾಲೆಗೆ ಸಂಬಂಧಪಟ್ಟವ್ರು ಯಾರು? BO ಸಾಹೇಬರು. ಅವ್ರು ಮತ್ತೆ ಅವ್ರ ತಾನೇ ಇದನ್ನ ಇದು ಏನಾಗಿದೆ ಏನಾಗಿಲ್ಲ ಅಂತೇಳಿ ಫರ್ದರ್ ಅದನ್ನ ಆಕ್ಷನ್ ತಗೋದು. ಸರ್ಕಾರನೇ ನ್ಯಾಯಾಲಯನೇ ಆದೇಶ ಹೊರಡಿಸಿದ್ರು ಕೂಡ ಯಾಕೆ ಆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸ್ತಿದ್ರಿ? ಈ ವಿಚಾರವಾಗಿ ಅವರು ಸುಮಾರು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಯಾವುದೇ ತರಹದ ನ್ಯಾಯ ಸಿಕ್ಕಿರೋದಿಲ್ಲ. ಆ ವಿಚಾರವಾಗಿ ಅವರು ಮನನೊಂದು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಇನ್ನ ಮತ್ತೆ ಹೈಕೋರ್ಟ್ ನ್ಯಾಯಾಲಯ ಈ ವಿಚಾರವಾಗಿ ಏನು ಆದೇಶ ಹೊರಡಿಸುತ್ತೆ ಅನ್ನೋದನ್ನ ನಾವು ನೀವು ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಸರ್ಕಾರದ ಸೌಮ್ಯಕ್ಕೆ ಒಳಪಡದೇ ಇರ್ತಕ್ಕಂಥದ್ದನ್ನ, ನಮ್ಮದೇ ಸ್ವತ್ತನ್ನ ಅಂದ್ರೆ ನಮ್ಮ ಪೂರ್ವಾರ್ಜಿತರು ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ, ನಮ್ಮ ಆಸ್ತಿಯನ್ನ ನಮಗೆ ಕೊಡ್ತಾ ಇಲ್ಲ. ಯಾಕೆ ನಮ್ಮ ಆಸ್ತಿಯನ್ನ ನಮಗೆ ಈ ಸ್ವತ್ತು ಮಾಡ್ಕೊಡೋದಕ್ಕೆ ಯಾಕೆ ತಕರಾರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಕಾರಣ ಏನು? ಈ ಒಂದು ತಕರಾರನ್ನ ಮಾಡೋದೇ ಉದ್ದೇಶವಾದ್ರು ಏನು ಅಂತೇಳಿ ಅವರು ಹೈಕೋರ್ಟ್ ಮೊರೆಯನ್ನು ಹೋಗಿದ್ದಾರೆ. ಈ ಹೈಕೋರ್ಟ್ ನ್ಯಾಯಾಲಯ ಏನು ಆದೇಶವನ್ನು ಹೊರಡಿಸುತ್ತೆ, ಈ ಆದೇಶ ಏನಾಗುತ್ತೆ ಅಧಿಕಾರಿಗಳ ಮೇಲೆ, ಈ ಯಾವ ರೀತಿ ಆದೇಶವನ್ನ ಕೊಡಬಹುದು ಅನ್ನೋದನ್ನ ನಾವು ನೀವು ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳ ಒಬ್ಬ ಬಡವ, ಈಗ ನೋಡಿ ಇಲ್ಲಿ ವಿಚಾರಿಸಬೇಕಾಗಿದ್ದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ, ಅವರು ಸ್ವಲ್ಪ ಹಣವಂತರಿದ್ದಾರೆ ಅಥವಾ ಏನೋ ಒಂದು ಹುದ್ದೆಯಲ್ಲಿದ್ದಾರೆ, ಅದನ್ನ ಅವರು ಫೇಸ್ ಮಾಡಿ ನ್ಯಾಯಾಲಯದ ಮೆಟ್ಟಿಲನ್ನೇರಿ ತಮ್ಮ ಹೆಸರಿಗೆ ತಗೊಂಡ್ರು. ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದೇನು, ಒಬ್ಬ ಬಡವನ ಆಸ್ತಿ ಅಂದ್ರೆ ನಿರ್ಗತಿಕರ ಮಧ್ಯಮ ವರ್ಗದವರ ಆಸ್ತಿ ಇವರು ನ್ಯಾಯಾಲಯದ ಮೆಟ್ಟಿಲನ್ನೇರಿ ತರಬಲ್ರ? ತನ್ನ ಪಿತ್ರಾರ್ಜಿತ ಆಸ್ತಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಜ್ಜನ ಆಸ್ತಿ ಇದೆ, ಆ ಅಜ್ಜನ ಆಸ್ತಿಯನ್ನ ಮೊಮ್ಮಕ್ಕಳಿಗೆ ತಾನೇ ಬರ್ಕೊಡ್ಬೇಕು ಅಥವಾ ಮಕ್ಕಳಿಗೆ ತಾನೇ ಕೊಡ್ಬೇಕು, ಅದನ್ನ ಕೊಡ್ತಾ ಇಲ್ಲ ಈ ಸ್ವತ್ತು ಅಂದಾಗ, ಹಾಗಾದ್ರೆ ನ್ಯಾಯಾಲಯಕ್ಕೆ ಹೋಗಕ್ಕೆ ಈ ಬಡವನ ಹತ್ರ ಹಣ ಬೇಕಲ್ವಾ? ಒಬ್ಬ ಅಡ್ವೊಕೇಟ್ ನೇಮಕ ಮಾಡಕಂದ್ರೆ ಸುಮ್ಮನೆ ಅಲ್ವಲ್ಲ. ಆ ನ್ಯಾಯಾಲಯದ ಮೆಟ್ಟಿಲನ್ನೇರಿ ಆ ನ್ಯಾಯಾಲಯದ ಆದೇಶ ಆದ್ರೂ ಕೂಡ ಇವರು ಒಂದು ಈ ಸ್ವತ್ತನ್ನ ಮಾಡಿಕೊಡ್ತಾ ಇಲ್ಲ, ನಿರಾಕರಿಸ್ತಾ ಇದಾರೆ. ಅಂದ್ರೆ ಇಲ್ಲಿ ಯೋಚಿಸ್ಬೇಕಾಗಿರೋದು ಈ ವಿಷಯ ಏನಪ್ಪಾ ಅಂದ್ರೆ, ಬಡವ ಈ ರೀತಿ ಆದ್ರೆ ಈ ಸ್ವತ್ತನ್ನ ಪಡಿಬಲ್ಲನ? ಅವನ ಹೆಸರಿಗೆ ಅವನ ಖಾತೆಯನ್ನು ಹೊಂದ್ಕೊಳ್ಬಲ್ಲನ? ಇದ್ದ ಒಂದು ಉನ್ನತ ಒಂದು ವರ್ಗದಲ್ಲಿದ್ದಾರೆ, ಅವ್ರಿಗೆ ಹಣ ಖರ್ಚು ಮಾಡುವಂತ ಶಕ್ತಿ ಇದೆ, ನ್ಯಾಯಾಲಯದಿಂದ ಆದೇಶವನ್ನ ತರಬಲ್ಲರು. ಈಗ 2 ನ್ಯಾಯಾಲಯದ ಆದೇಶವನ್ನ ತಂದಿದ್ದಾರೆ ಅಂದ್ರೆ ಅವ್ರು ಎಷ್ಟು ದುಡ್ಡು ಹಣವನ್ನ ಖರ್ಚು ಮಾಡಿರ್ಬೋದು, ಅದೇ ಒಬ್ಬ ಬಡವ ಖರ್ಚು ಮಾಡಬಲ್ಲನ? ಹಾಗಾದ್ರೆ ನಮ್ಮ ಸ್ವತ್ತನ್ನ ನಾವು ಪಡೆಯೋದಕ್ಕೂ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ನಾವು ಪಡ್ಕೊಳೋದಕ್ಕೂ ಇಷ್ಟೊಂದು ಹೋರಾಟಗಳು ಬೇಕಾ? ಇಷ್ಟೊಂದು ಅಡೆತಡೆಗಳು ಬೇಕಾ ಎಂಬುದೇ ಇಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಪ್ರಶ್ನೆ.
ತನ್ನ ಸ್ವಂತ ಆಸ್ತಿಯನ್ನ, ತನ್ನ ಅಜ್ಜನ ಆಸ್ತಿಯನ್ನ ನಾವು ಪಡ್ಕೊಳೋದಕ್ಕೂ ಕೂಡ ಇಷ್ಟೊಂದು ಅಡೆತಡೆಗಳು ಅಧಿಕಾರಿಗಳು ಮಾಡ್ತಾರೆ ಅಂತಂದ್ರೆ ಇದು ಒಂದು ರೀತಿಯಲ್ಲಿ ವಿಪರ್ಯಾಸನೇ ಸರಿ. ಅಲ್ಲಿಗಿರ್ತಕ್ಕಂಥ ನೈಜ ಘಟನೆ ಆದ್ರೂ ಏನು, ಯಾಕೆ ಈ ಒಂದು ವಿಷಯವನ್ನ ಅಷ್ಟೊಂದು ಈ ಇದ್ರಾಗಿ ಹಿಡ್ಕೊಂಡಿದ್ದಾರೆ, ನ್ಯಾಯಾಲಯದ ಆದೇಶ ಆದ್ರೂ ಕೂಡ ಅದನ್ನ ತಲುಪಿ ನಿಂತಿದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಘಟನೆ ಆದ್ರೂ ಏನು ಅನ್ನೋದನ್ನ ನಾವು ನೀವು ಕಾದ್ ನೋಡ್ಬೇಕಾಗಿದೆ.